ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ಲಾಗ್ ಬಂದು ಮಂಗಳವಾರ ಬೆಳಗ್ಗೆ. ಇನ್ನು ನೈಟ್ ಫುಲ್ಲು ನಿದ್ದೆನೇ ಇಲ್ಲ ನಮಗೆ. ಸೋಮವಾರ ನೈಟಿಂದ ಇನ್ನು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಒಂದು 12 ಗಂಟೆಯಿಂದ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಂದರೆ ಅಡುಗೆ ಮಾಡಬೇಕಾಗಿತ್ತಲ್ಲ, ಅಡುಗೆ ಕೆಲಸ ಎಲ್ಲ ಮುಗಿಸಿ ಇನ್ನು ಬೆಳಗ್ಗೆನೇ ಎಲ್ಲರೂ ಕೂಡ ಸ್ನಾನ ಮಾಡಿಕೊಂಡು ಇವಾಗ ರೆಡಿಯಾಗಿ ಇನ್ನು ಪಾಪದ ತಲೆ ಕೂದಲು ತೆಗಿಸ್ಬೇಕಲ್ಲ, ಅಲ್ಲಿ ಹೋಗ್ಬೇಕಂತ ಹೇಳ್ಬಿಟ್ಟು ನಾವು ಹೊರಡ್ತಾ ಇದ್ದೀವಿ. ಇವಂದೇ ಹೆಸ್ರು ಬಂದು ಪುನೀತ್ ಅಂತೇಳ್ಬಿಟ್ಟು, ಪುನೀತ್ ರಾಮ್ ಅಂತ. ಅವನಿಗೆ ತಲೆ ಕೂದಲು ತೆಗಿಸ್ಬೇಕಂತ ಹೇಳ್ಬಿಟ್ಟು ಇನ್ನು ಅವನು ಕೂಡ ಏನೇನು ಶಾಸ್ತ್ರ ಇರುತ್ತೋ ಅದೆಲ್ಲ ಮುಗಿಸ್ಕೊಂಡು ಇವಾಗ ರೂಮ್ ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನೆಲ್ಲರೂ ಕೂಡ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಸುಮ್ಮನೆ ಫೇಸ್ ಎಲ್ಲ ಡಲ್ಲಾಗಿದೆ. ಆದರೂ ಕೂಡ ಮತ್ತೆ ಮಾಡಲೇಬೇಕು, ಕಾರ್ಯ ಅಂದಮೇಲೆ ಮಲ್ಗೋಕ್ಕಾಗೋದಿಲ್ಲ ಅಲ್ವಾ. ಇನ್ನು ಅದಕ್ಕೋಸ್ಕರ ಎಲ್ಲರೂ ಕೂಡ ಇನ್ನು ರೆಡಿಯಾಗಿ ಹೋಗ್ತಾ ಇದ್ದೀವಿ ಇವಾಗ. ಇವನು ಬಂದು ಸೋದರ ಮಾವ ಆಗಬೇಕು ಅವನಿಗೆ. ಇನ್ನು ಇವನ ಕೈಯಿಂದನೇ ಶಾಸ್ತ್ರ ಎಲ್ಲ ಮಾಡಿಸೋದು. ಅಲ್ಲಿ ನಾನು ವೀಡಿಯೋಸ್ ಮಾಡಲಿಲ್ಲ ಏನು ಕೂಡ ಅಲ್ಲಿ, ಯಾಕೆಂದರೆ ಈ ಥರ ದೇವಸ್ಥಾನದಲ್ಲಿ ಕೂದಲು ತೆಗ್ಸೋದಂದರೆ ಅದು ತುಂಬ ಇದಿರುತ್ತೆ. ಎಲ್ಲರೂ ಕೂಡ ಚಿಕ್ಕ ಮಕ್ಕಳು ಎಲ್ಲರನ್ನೂ ಒಂದು ಹತ್ರ ಲೈನಾಗಿ ಕುಂದಿರಿಸ್ಬಿಟ್ಟು ಎಲ್ಲರದ್ದು ಕೂಡ ಕೂದಲು ತೆಗಿತಾ ಇರ್ತಾರೆ. ಇನ್ನು ಅದೆಲ್ಲ ರೆಕಾರ್ಡ್ ಮಾಡಲಿಲ್ಲ ನಾನು. ಆದರೂ ಕೂಡ ಜಾಸ್ತಿ ಜನ ಒಳಗಡೆ ಕರ್ಕೊಳ್ಳೋದಿಲ್ಲ, ಅವ್ರಿಗೆ ಅಪ್ಪ ಅಮ್ಮನ ಅಷ್ಟೇ ಕರ್ಕೊಳ್ಳೋದು. ಇನ್ನು ಅದಕ್ಕೋಸ್ಕರ ಇನ್ನು ನಾವು ಏನೂ ವೀಡಿಯೋಸ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇನ್ನೆಲ್ಲರೂ ಕೂಡ ನಾವು ರೆಡಿಯಾಗಿ ನಾವು ಹೋಗ್ತಾ ಇದ್ದೀವಿ. ಇನ್ನು ನನ್ನ ಮಗ ಅಂತೂ ನಮ್ಮ ಅಣ್ಣನ ಜೊತೆ ಇದ್ದ, ಇನ್ನು ಅವನು ಕರ್ಕೊಂಡು ಹೊರಟೆ. ಇನ್ನು ನನ್ನ ಫೇಸ್ ನೋಡ್ಬೋದು, ಫುಲ್ಲು ಜಾಸ್ತಿ ಓವರ್ ಹೀಟ್ ಆಗಿಬಿಟ್ಟು ಇನ್ನು ತುಟಿ ಮೇಲೆ ಮಾಮೂಲಿ ಅಗ್ರ ಎಲ್ಲ ಹೊಳ್ಬಿಟ್ಟಿದೆ, ಅಷ್ಟೊಂದು ಹೀಟು. ಇನ್ನು ಬಿಸಿಲು ಅಂದರೆ ಸಖತ್ತು ಬಿಸಿಲಲ್ವ. ಇನ್ನು ಗಾಡಿಯಲ್ಲೆಲ್ಲ ಸ್ವಲ್ಪ ಜಾಸ್ತಿ ಜರ್ನಿ ಮಾಡಿಬಿಟ್ಟು ಇನ್ನು ಫುಲ್ಲು ಬಾಡಿಯೆಲ್ಲ ಹೀಟಾಗಿಬಿಟ್ಟಿದೆ. ಅದಕ್ಕೋಸ್ಕರ ಆ ಥರ ಅಗ್ರ ಎಲ್ಲ ಆಗಲಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇನ್ನು ಗೊತ್ತಾಯಿತು ಜ್ವರ ಕೂಡ ಇದೆ, ಒಳ್ಳೆ ಜ್ವರ ಅಂತ ಹೇಳಿ ಇನ್ನು ಊರಿಗೆ ಹೋದ ತಕ್ಷಣ ತೋರಿಸ್ಕೊಳೋಣ ಅಂತ ಹೇಳಿಬಿಟ್ಟು ಇನ್ನು ಸುಮ್ಮನೆ ನಾರ್ಮಲಾಗೇ ಇದ್ದೆ. ಇನ್ನು ಎಲ್ಲರೂ ಖುಷಿಯಾಗಿದ್ದಾಗ ನಾವು ಕೂಡ ಸುಮ್ಮನೆ ಸೈಲೆಂಟಾಗಿರೋದು, ಹುಷಾರಿಲ್ಲ ಅಂತಿರೋದು ಆ ಥರ ಎಲ್ಲ ಇರಬಾರ್ದಲ್ವ. ಇನ್ನು ಅದಕ್ಕೆ ಸ್ವಲ್ಪ ಆ್ಯಕ್ಟಿವಾಗೇ ಇದ್ದೆ ನಾನು ಕೂಡ. ಇಲ್ಲಿ ಬಂದ್ವಿ, ಇಲ್ಲೊಂದು ರೂಮ್ ಇದೆ ಕೂದಲು ತೆಗ್ಸೋದು, ಅಲ್ಲಿಗೆಲ್ಲ ಹೋಗಿದ್ರು. ಇನ್ನು ನಾವು ಬಂದು ಹೊರಗಡೆನೇ ವೇಟ್ ಮಾಡ್ತಾಯಿದ್ವಿ ಅವ್ರಿಗೋಸ್ಕರ, ಇನ್ನು ಬರ್ತಾರೆ ಅಂತ ಹೇಳಿ. ಜನ ಅಂದರೆ ಸಿಕ್ಕಾಪಟ್ಟೆ ಜನ, ನಿಜವಾಗ್ಲೂ ತುಂಬ ಜನ ಇದ್ದರು. ಮಂಗಳವಾರ ಆಗಿರೋದ್ರಿಂದ ಅವ್ರವ್ರಿಗೆ ಏನು ಸೇವೆ ಇರುತ್ತದೆ ಎಲ್ಲ ಮಾಡೋಕ್ಕೆ ಬಂದಿದ್ದರು. ಮತ್ತು ಬೇಟೆ ಎಲ್ಲ ಹಾಕಿದ್ರು. ನೋಡೋಕ್ಕೆ ಒಂಥರ ಚೆನ್ನಾಗಿತ್ತಪ್ಪ, ನನಗಂತೂ ತುಂಬ ಇಷ್ಟನೇ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು, ಆ ಕಡೆ ಹೊಳೆ ಇದೆ ಸ್ನಾನಕ್ಕೆಲ್ಲ. ಅಲ್ಲಿ ಹೋಗಿ ಕೆಲವರೆಲ್ಲ ಸ್ನಾನ ಮಾಡ್ಕೊಂಡು ಕೂಡ ಬರ್ತಾಯಿದ್ರು. ಅದ್ರ ಮೇಲೆ ಟ್ರೈನ್ ಹೋಗ್ತಾ ಇದೆ. ಎಷ್ಟು ದೊಡ್ಡ ಟ್ರೈನ್ ಅಂದರೆ ತುಂಬ ದೊಡ್ಡದು. ಇದರೆಲ್ಲ ಗೂಡ್ಸು ಇದೆ, ಏನಾದರೂ ಸ್ವಲ್ಪ ಸರ್ಕಿರುತ್ತಲ್ಲ ಅದೆಲ್ಲ ತೊಗೊಂಡು ಹೋಗ್ತಾ ಇರ್ತಾರಂತೆ. ಅದಕ್ಕೋಸ್ಕರ ಹಾಫ್ ಆನ್ ಅವರ್ಗೊಂದು ಬರ್ತಾನೆ ಇರುತ್ತೆ. ಮತ್ತು ಜನ ಹೋಗೋ ಟ್ರೈನುಗಳೇ ಬೇರೆ ಥರ ಇರುತ್ತೆ, ಈ ಥರ ಏನಾದರೂ ಐಟಮ್ ಎಲ್ಲ ಹಾಕ್ಕೊಂಡು ಹೋಗೋ ಟ್ರೈನುಗಳೇ ಬೇರೆ ಥರ ಇರುತ್ತೆ. ಇನ್ನು ಅದಕ್ಕೆ ಅದೆಲ್ಲ ನೋಡಿದೆ. ಜಾಸ್ತಿ ಎಲ್ಲ ಎಷ್ಟು ಲೆಕ್ಕ ಹಾಕಿದ್ರೆ ಒಂದು 60 ಅದೇನೇ ಇತ್ತು, ಅದು ಗೂಡ್ಸ್ ಎಲ್ಲ ಇತ್ತು. ಇನ್ನು ನಾವು ಅದೆಲ್ಲ ಕೌಂಟ್ ಮಾಡಿಕೊಂಡು ಸ್ವಲ್ಪ ತಲೆ ಇದ್ದು ಮತ್ತು ಆ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಇನ್ನು ವಾಪಸ್ ಬಂದ್ವಿ. ಇನ್ನು ದೇವಸ್ಥಾನಕ್ಕೆ ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಡು ಹೋಗ್ಬಿಡೋಣ ಒಂದು ಸರಿ ಅಂತ ಹೇಳಿ ಬರ್ಬೇಕಾದ್ರೆ ದೀಪ ನೋಡಿದೆ. ದೀಪ ಎಲ್ಲ ಇಟ್ಟಿದ್ರು, ತುಂಬ ಚೆನ್ನಾಗಿದ್ದು ದೀಪ. ನಾನು ಡೈಲಿ ಮನೇಲಿ ಹಚ್ಚೋದಕ್ಕೆ ಕೇಳಿದೆ, ಬಟ್ ನಾವು ಹೇಳೋ ರೇಟ್ಗೂ ಅವ್ರು ಹೇಳೋ ರೇಟ್ಗೂ ತುಂಬ ವ್ಯತ್ಯಾಸ ಇತ್ತು. ಚಿಕ್ಕ ಚಿಕ್ಕ ದೀಪನೇ ಅವರು 450-500 ರೂಪಾಯಿ ಹೇಳ್ತಾಯಿದ್ರು. ಇನ್ನು ನಮ್ಮ ಅಕ್ಕ ಬಂದು ಬೇಡ ಬಿಡು, ಅಲ್ಲೇ ಊರಲ್ಲಿಗಿನ ತೊಗೊಳೋಣ ಅಂತ ಹೇಳಿ ನಾವು ವಾಪಸ್ ಬಂದ್ವಿ. ನಾವು ಏನು ಕೂಡ ತೊಗೊಳ್ಳಿಲ್ಲ, ಅಟ್ಲೀಸ್ಟ್ ಅವ್ರು ಒಂದು ರೇಟ್ ಮಾಡಿ ಕೊಟ್ಟಿದ್ದೆ, ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೆ. ಅವ್ರು ತುಂಬ ಜಾಸ್ತಿ ರೇಟ್ ಹೇಳಿದ್ರು, ಇನ್ನು ತೊಗೊಳೋದಕ್ಕಾಗಲಿಲ್ಲ. ಇನ್ನು ದೇವಸ್ಥಾನದೊಳಗೆ ಬಂದ್ವಿ. ಒಳಗೆ ಬಂದರೂ ಕೂಡ ದರ್ಶನ ಮಾಡ್ಕೊಳ್ಳೋದಕ್ಕಂತೂ ಆಗಲಿಲ್ಲ. ಇನ್ನು ಫುಲ್ಲು ಜನ ಲೈನಲ್ಲೆಲ್ಲ ಕ್ಯೂ ನಿಂತ್ಕೊಂಡ್ಬಿಟ್ಟು ದರ್ಶನ ಮಾಡ್ಕೊತಾ ಇದ್ರು. ಈ ಕಡೆ ಪಾಪದ್ದು ಕೂದಲು ಬೇರೆ ತೆಗ್ಸಿದ್ರಲ್ವ, ಇನ್ನು ಅಲ್ಲಿ ರೂಮಲ್ಲಿ ಮಗುನ ಕುಂದಿರಿಸ್ತಿರ್ತಾರೆ, ಅದಕ್ಕೆ ಅಲ್ಲೂ ಟೈಮ್ ಆಗುತ್ತೆ ಅಂತ ಹೇಳಿ ಇನ್ನು ಹೊರಗಡೆನೇ ಸ್ವಲ್ಪ ಪ್ರದಕ್ಷಿಣೆ ಹಾಕ್ಬಿಟ್ಟು ಅಲ್ಲೇ ಸ್ವಲ್ಪ ಆಶೀರ್ವಾದ ತೊಗೊಂಡು ಅಮ್ಮಂದು ಇನ್ನು ನಾವು ಹಣ್ಣುಕಾಯಿ ಮಾಡಿಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಇನ್ನು ನೋಡ್ತಾ ಇದ್ವಿ. ಎಲ್ಲಾದರೂ ಸ್ವಲ್ಪ ಸಂದೆಲ್ಲಾದರೂ ದೇವ್ರು ಕಾಣಿಸ್ತಾರೆ ಅಂತೇಳ್ಬಿಟ್ಟು ಕಾಣಿಸ್ಲೇ ಇಲ್ಲ. ಇನ್ನು ಅಷ್ಟು ಜನದಲ್ಲಿ ಇನ್ನೇನು ಕಾಣಿಸ್ತಾರೆ ಹೇಳಿ. ಅದಕ್ಕೆ ಚಿಕ್ಕ ಪುಟ್ಟ ದೇವರುಗಳೆಲ್ಲ ವಿಗ್ರಹಗಳೆಲ್ಲ ಇಟ್ಟಿದ್ರಲ್ವ, ಅಲ್ಲೇ ಸ್ವಲ್ಪ ನಮಸ್ಕಾರ ಮಾಡ್ಕೊಂಬಿಟ್ಟು ಇನ್ನು ಹೋಗ್ತಾ ಇದ್ದೀವಿ. ಅಲ್ಲಿ ಪರಶುರಾಮನ ದೇವಸ್ಥಾನ ಕೂಡ ಇದೆ, ಅಂದರೆ ಒಂದು ಗುಡಿ ಇದೆ, ಅಲ್ಲಿಗೂ ಕೂಡ ಹೋದೆ. ಅಲ್ಲಿ ಕೂಡ ಹೋಗ್ಬಿಟ್ಟು ಇನ್ನು ಪರಶುರಾಮ ಅಂದರೆ ನಾವು ಸ್ವಲ್ಪ ಚೆನ್ನಾಗಿ ನಡ್ಕೋಬೇಕು ಪರಶುರಾಮನಿಗೆ. ಇನ್ನು ನನ್ನ ಮಗ ಅಷ್ಟೇ, ಅವನು ಹುಟ್ಟಿ ಒಂದು 4 ತಿಂಗಳಿಗೆ ಏನೋ ಅವನಿಗೂ ಕೂಡ ಒಂಥರ ತಲೆ ಕೂದಲಲ್ಲಿ ಸ್ವಲ್ಪ ಜಡೆ ಥರ ಕಟ್ಟಿತ್ತು. ಹಾಗಾಗಿ ನಾವು ಕೂಡ ಅಷ್ಟೇ ಹುಚ್ಚಂಗಿ ದುರ್ಗಕ್ಕೆ ಹೋಗಿ ಅಲ್ಲೇ ನಾವು ತಲೆ ಕೂದಲು ತೆಗ್ಸ್ಕೊಬಂದಿದ್ದು ನಮ್ಮ ಮಗನಿಗೆ. ಹಾಗಾಗಿ ಪರಶುರಾಮ ಅಂದರೆ ಸ್ವಲ್ಪ ನಮಗೆ ಭಕ್ತಿನೇ. ಮೇನಾಗಿ ನನ್ನ ಮಗನಿಗೆ ಅಲ್ಲಿ ಏನಾದರೂ ಪರಶುರಾಮ ಥರ ಕಾಣಿಸಿದ್ರಂತೂ ಆಶೀರ್ವಾದ
ಪಡ್ಕೊಳ್ಳೇಬೇಕು ಹೋಗ್ಬಿಟ್ಟು. ಇನ್ನು ಅಲ್ಲಿ ಚಿಕ್ಕದೊಂದು ಗುಡಿ ಕಾಣಿಸ್ತು, ಅಲ್ಲಿ ಹೋಗ್ಬಿಟ್ಟು ಹಂಗೆ ಒಂದು ನಮಸ್ಕಾರ ಹಾಕಿ ಮತ್ತೆ ವಾಪಸ್ ಬಂದ್ವಿ ರೂಮಿಗೆ. ಬಂದ ತಕ್ಷಣ ಅವರು ಕೂಡ ಆಗಲೇ ಪಾಪನ ಕರ್ಕೊಂಡು ಬಂದು ಆಗಲೇ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ರು. ಪೂಜೆ ಕೂಡ ರೆಡಿ ಆಗಿದ್ಲು ಇನ್ನು ಮಡ್ಲಕ್ಕೆ ಹಾಕ್ಸ್ಕೊಳ್ಳೋದಕ್ಕೆ. ಇವ್ರ ಅಮ್ಮ ಮಗಳು, ಇವ್ರ ಮಗಳೇನೆ ಪೂಜಾ, ಸ್ವಂತ ತಮ್ಮನಿಗೆ ಕೊಟ್ಟಿರೋದು. ಇನ್ನು ಹಾಗಾಗಿ ಇವಾಗ ಕೂದಲೆಲ್ಲ ತೆಗೆಸ್ಕೊಬಂದ್ಮೇಲೆ ಮಡ್ಲಗೆ ಹಾಕ್ಬೇಕಲ್ಲ ಹೆಣ್ಮಕ್ಳಿಗೆ, ಅದಕ್ಕೆ ಅವ್ರ ಅಮ್ಮ ಇವಾಗ ಹಾಕ್ತಾಯಿದ್ದಾರೆ. ಇನ್ನು ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಇರುತ್ತೆ. ಇವಾಗ ನಮ್ಮ ಕಡೆ ಇರೋ ಸಂಪ್ರದಾಯನ ನಾವು ಮಾಡ್ತಾಯಿದ್ದೀವಿ. ಈ ಸೀನ್ ನೋಡ್ತಾ ಇದ್ದರೆ ನನಗೆ ಒಂಥರ ಕಣ್ಣಲ್ಲಿ ನೀರು ಬಂದುಬಿಡ್ತು. ತುಂಬ ಒಂಥರ ಕಣ್ಣಲ್ಲಿ ನೀರು ಬಂತು ಅನ್ನೋದಕ್ಕಿಂತ ಒಂಥರ ಏನೋ ಯಾವುದೋ ಒಂದು ಮೂಲೆಯಲ್ಲಿ ತುಂಬ ಬೇಜಾರಾಗ್ಬಿಡ್ತು ನನಗೆ. ಬೇಜಾರಂದರೆ ಈ ವಿಷಯಕ್ಕಲ್ಲ, ಈ ಅಮ್ಮ ಮಗಳು ಬಾಂಧವ್ಯ ನೋಡಿಬಿಟ್ಟು ನನಗೂ ಈ ಥರ ಅಮ್ಮ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅನ್ನೋ ಫೀಲಿಂಗ್ ಬಂದುಬಿಡ್ತು ನನಗೆ ಆಟೋಮೆಟಿಕ್ಕಾಗಿ. ಈ ಥರ ಅಂದರೆ ಎಲ್ಲರೂ ಕೂಡ ಪುಣ್ಯ ಮಾಡಿರಬೇಕು. ಯಾರಿಗೂ ಕೂಡ ಅಂಥ ಭಾಗ್ಯ ಸಿಗೋದಿಲ್ಲ. ಯಾರಿಗೋ ಕೆಲವೊಬ್ರಿಗೆ ಸಿಗುತ್ತೆ, ಎಷ್ಟೋ ಜನಕ್ಕೆ ಸಿಗೋದೇ ಇಲ್ಲ. ಆ ಥರ ಸೀನ್ ಇದು. ಇನ್ನು ನಾನು ಜಾಸ್ತಿ ಹೊತ್ತು ಕೂಡ ಸರಿಯಾಗಿ ನಿಂತ್ಕೊಳ್ಳಿಲ್ಲ ಅಲ್ಲಿ ಪೂಜೆಗೆ ಮಾಡಲಿಕ್ಕೆ ಹಾಕ್ಬೇಕಾದ್ರೆ. ಇನ್ನು ಅಲ್ಲಿ ಆ ಥರ ಅಲ್ಲೇ ನಿಂತ್ಕೊಂಡ್ಬಿಟ್ಟು ನಾವು ಕಣ್ಣಲ್ಲಿ ನೀರು ಹಾಕೋದು, ಒಂಥರ ಫೀಲ್ ಮಾಡ್ಕೊಳ್ಳೋದು, ಮನಸ್ಸು ಭಾರ ಮಾಡ್ಕೊಳ್ಳೋದು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನಮಗೆ ಎಷ್ಟೇ ನೋವಿದ್ರೂ ಕೂಡ ಮನಸ್ಸಲ್ಲಿ ಅಟ್ಲೀಸ್ಟ್ ನಮ್ಗೆ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂದರೆ ಹೊರಗಡೆ ಬಂದುಬಿಡಬೇಕು. ಇಲ್ಲಾಂದ್ರೆ ನಾವು ದುಃಖ ಪಟ್ಕೊಂಡು ನಾವು ಮನಸ್ಸಲ್ಲಿ ಏನೇನೋ ಯೋಚನೆ ಮಾಡ್ಕೊಂಡ್ರೆ ಅದೊಂಥರ ಸರಿ ಇರೋದಿಲ್ಲ. ಅದಕ್ಕೋಸ್ಕರ ಇನ್ನು ನಾನು ಅಲ್ಲಿ ಜಾಸ್ತಿ ಹೊತ್ತಿರಲಿಲ್ಲ. ಇನ್ನು ಫೋನ್ ಕೊಟ್ಬಿಟ್ಟು ನಾನು ಹೊರಗಡೆ ಬಂದುಬಿಟ್ಟೆ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಅರ್ಶಿನ ಎಲ್ಲ ಹಚ್ಬಿಟ್ಟು ಹೂವು ಎಲ್ಲ ಮುಡಿಸ್ಬಿಟ್ಟು ಇವಾಗ ಮಡ್ಲಕ್ಕೆ ಹಾಕೋದಕ್ಕೆ ಎಲ್ಲ ಇದು ಮಾಡ್ತಾಯಿದ್ದಾರೆ. ಇದು ಕಂಪಲ್ಸರಿ ಶಾಸ್ತ್ರ ಇದ್ದೇ ಇರುತ್ತೆ. ಆ ಶಾಸ್ತ್ರನೆಲ್ಲ ಇದು ಮಾಡ್ತಾಯಿರ್ತಾರೆ. ಇನ್ನು ಹೆಣ್ಮಕ್ಳಿಗೆ ಅಂದಮೇಲೆ 3 ವರ್ಷಕ್ಕೊಂದ್ಸರಿ ಕಂಪಲ್ಸರಿ ತವ್ರ ಮನೆಯಿಂದ ಮಡ್ಲಕ್ಕಿ ಹಾಕಿಸ್ಕೊಂಡು ಹೋಗ್ತಾ ಇರ್ತಾರೆ. 3 ವರ್ಷಕ್ಕೆ, ಇಲ್ಲ ಅನುಕೂಲ ಇಲ್ಲ ಅಂದಿದ್ರೆ ಒಂದು 5 ವರ್ಷಕ್ಕೆ, ಇಲ್ಲ ಅಣ್ಣ ತಮ್ಮಂದ್ರು ಜಾಸ್ತಿ ಇದ್ದರೆ ಒಟ್ಟು 3 ವರ್ಷಕ್ಕೆ ಕಂಪಲ್ಸರಿ ಹಾಕ್ಸ್ಕೊಂಡು ಹೋಗ್ತಾ ಇರ್ತಾರೆ. ಅದು ಒಂದು ಸಂಪ್ರದಾಯ. ಅದು ತುಂಬ ಪುಣ್ಯ ಮಾಡಿರ್ಬೇಕು ಬಿಡಿ, ಅದು ಆ ಥರ ನಡೆಸ್ಕೋಬೇಕು ಅಂದರೆ ನಾವು ಕೂಡ. ಇನ್ನು ನೋಡ್ತಾ ಇರ್ಬೋದು ಈ ಥರ ಇದೆ ಸಂಪ್ರದಾಯ. ಈ ಥರ ಮಾಡ್ತಾರೆ, ಒಂದೊಂದು ಕಡೆ ಒಂದೊಂದು ಥರ. ಈ ಥರ ಇವಾಗ ಅಕ್ಕಿಯಲ್ಲಿ ಹಾಕ್ಬಿಟ್ಟು ಇನ್ನು ಮಡ್ಲು ತುಂಬ್ತಾ ಇದ್ದಾರೆ. ಸೀರೆ ಮಾತ್ರ ತುಂಬ ಚೆನ್ನಾಗಿದೆ. ಇದು ನಾನು ಫ್ರೇಸ್ ಕೇಳಿ ಎಷ್ಟು ಅಂತೇಳ್ಬಿಟ್ಟು ಯಾವಾಗಾದ್ರೂ ನೆಕ್ಸ್ಟು ಇಲ್ಲೇ ಅಲ್ವಾ ಮನೆ ಇರೋದು, ಹತ್ರನೇ ನಮ್ಮ ಮನೆ ಹಿಂದ್ಗಡೆನೇ ಅವ್ರ ಮನೆ ಇರೋದು. ಇಲ್ಲ ನಾನು ಹೋಗ್ತಾ ಇರ್ತೀನಿ, ಇಲ್ಲ ಪೂಜೆನೂ ಬರ್ತಾ ಇರ್ತಾಳೆ, ಕೇಳಬೇಕು. ಹಂಚು ಬಂದು ದೊಡ್ಡ ಹಂಚು ಸೀರೆ ತುಂಬ ಚೆನ್ನಾಗಿತ್ತು. ಅವಳಿಗೂ ಕೂಡ ಕಲರ್ ಚೆನ್ನಾಗಿ ಮ್ಯಾಚ್ ಆಗಿತ್ತು. ಇನ್ನು ಸೆಕೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ. ಇನ್ನು ಬೆಳಗ್ಗೆನಂತೂ ಫುಲ್ಲು ಬಿಸಿಲು ಅಂದರೆ ಸಖತ್ತು ಬಿಸಿಲು. ಸ್ಟಾರ್ಟಿಂಗೇ ಭಾಳ ಬಿಸಿಲಿತ್ತು. ಇನ್ನು ಹಾಗಾಗಿ ಅವಳಂತೂ ಫುಲ್ಲು ಬೆವ್ತ್ಬಿಟ್ಟಿದ್ಲು ಪಾಪ. ಇನ್ನು ಅದೆಲ್ಲ ಆಯಿತು, ಮಲ್ಲಕ್ಕೆಲ್ಲ ಹಾಕ್ಸ್ಕೊಂಡ್ಬಿಟ್ಟು ಇವಾಗ ಗಿಫ್ಟ್ ಕೊಡಬೇಕಲ್ಲ, ಯಾರ್ಯಾರು ಏನೇನು ತಂದಿದ್ದಾರೆ ಅಂತೇಳ್ಬಿಟ್ಟು ಅದೆಲ್ಲ ಇವಾಗ ಕೊಡ್ತಾ ಇದ್ದಾರೆ. ತುಂಬ ಒಂದು 7 ಏನೋ ಉಂಗುರ ತಂದಿದ್ರು, ಮತ್ತು ಒಂದು ಜೊತೆ ಕಡಗ, ಒಂದು ಜೊತೆ ಕಿವಿಲಿ ಮಕ್ಕಳಿಗೆ ಕಿವಿ ಚುಚ್ಚಿಸ್ತಾರಲ್ಲ ಆ ಥರದ್ದು ಎಲ್ಲ ತೊಗೊಂಬಂದಿದ್ರು. ಇನ್ನು ಯಾರ್ಯಾರು ಏನೇನು ತಂದಿರೋ ಅದೆಲ್ಲ ಕೊಟ್ಟರು. ಇನ್ನು ದುಡ್ಡು ಮೂವಿ ಮಾಡೋರು ದುಡ್ಡು ಕೂಡ ಮೂವಿ ಮಾಡಿದ್ರು. ಅವನಿಗಂತೂ ಕೈಯಲ್ಲೆಲ್ಲ ಇಡಬೇಕಾದ್ರಂತೂ ಏನೋ ಒಂಥರ ನನಗೇನೋ ಮಾಡ್ತಾಯಿದ್ದಾರೆ, ಏನೋ ಕೊಡ್ತಾಯಿದ್ದಾರೆ ನನಗನ್ನೋ ಖುಷಿ ಅವನಿಗೆ. ಇನ್ನು ಎಲ್ಲ ಕೂಡ ಸ್ವಲ್ಪ ದೊಡ್ಡ ಸೈಜೇ ತಂದಿದ್ರು. ಇರಲಿ ಸ್ವಲ್ಪ ದೊಡ್ಡನಾಗೋರ್ಗು ಬರುತ್ತೆ ಅಂತ ಹೇಳಿ ಇನ್ನು ಸ್ವಲ್ಪ ಹಾಕ್ಬಿಟ್ಟು ಹಂಗೆ ಬಿಚ್ಚಿಡೋಣ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಟಿದ್ರು. ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ, ಮತ್ತು ಉಂಗುರ ಡಿಸೈನ್ ಎಲ್ಲ ಚೆನ್ನಾಗಿತ್ತು. 6 ಏನೋ ಉಂಗುರ ಬಂದಿದ್ವು. ಎಲ್ಲ ಡಿಸೈನ್ ಕೂಡ ತುಂಬ ಚೆನ್ನಾಗಿತ್ತು. ಇನ್ನು ಕಿವಿ ಚುಚ್ಚಿಸಿಲ್ಲ. ಇನ್ನು ಅವ್ರ ಮಾವ ಬಂದು ಇನ್ನು ಸುಮ್ಮನೆ ಹಿಂಗೆ ಇಡ್ತಾ ಇದ್ದಾನೆ, ಕಿವಿಗೆ ತೋರಿಸ್ತಾ ಇದ್ದಾನೆ. ಅದನ್ನು ಯಾವಾಗ ಚುಚ್ಸ್ಕೊಬರ್ತಾರೆ ಇನ್ನೂ ಗೊತ್ತಿಲ್ಲ. ಇವಾಗ ಮೊನ್ನೆ 2 ದಿನ ಬಿಟ್ಟು ಏನೋ ಒಂದು ಬರ್ಡೇ ಆಯಿತು. 2 ವರ್ಷದ ತುಂಬಿ 3 ವರ್ಷಕ್ಕೆ ಬಿತ್ತು. ಇನ್ನು 3 ವರ್ಷಕ್ಕೆ ಬಿತ್ತಿದ ತಕ್ಷಣವೇ ತಲೆ ಕೂದಲು ತೆಗೆಸ್ಬಿಟ್ರು. ಇನ್ನು ಗೊತ್ತು ಮಕ್ಕಳಿಗೆ ತಲೆ ಕೂದಲಿದ್ರಂತೂ ತುಂಬ ಹಠ ಮಾಡ್ತಾ ಇರ್ತಾರೆ. ಹುಟ್ಟಿದ ಕೂದಲು ಮಾತ್ರ ಬೇಗನೆ ವರ್ಷದೊಳಗೆ ತೆಗೆಸ್ಬೇಕು. ಇಲ್ಲ 3 ವರ್ಷಕ್ಕೆ 2 ವರ್ಷ ತುಂಬಿ 3 ವರ್ಷದಾಗ ಬಿತ್ತು ಅಂದ ತಕ್ಷಣವೇ ಮತ್ತೆ ತೆಗೆಸ್ಬಿಡ್ಬೇಕು. ಇಲ್ಲದ್ರೆ ಸಿಕ್ಕಾಪಟ್ಟೆ ಹಠ, ಅವ್ರನ್ನ ಹಿಡಿಯೋದೇ ಆಗೋದಿಲ್ಲ, ಅಷ್ಟು ಹಠ ಮಾಡ್ತಾ ಇರ್ತಾರೆ. ಇನ್ನು ಅವ್ರ ದೊಡ್ಡಪ್ಪ ಕೂಡ ಉಂಗುರ ತಂದಿದ್ರು. ಅವ್ರ ದೊಡ್ಡಪ್ಪ, ಅವ್ರ ಅತ್ತೆಯರು, ಅವರೆಲ್ಲರೂ ಕೂಡ ಎಲ್ಲರೂ ಉಂಗುರನೇ ತಂದಿದ್ದು ಜಾಸ್ತಿ ಜನ. ಇನ್ನು ಅವ್ರ ಅಜ್ಜಿ ಬಂದುಬಿಟ್ಟು ಇನ್ನು ಇದು ಅವರು ಕೂಡ ಒಂದು ಉಂಗುರ, ಮತ್ತು ಕಾಲು ಕಡಗ, ಮತ್ತು ಕೈ ಬಳೆ, ಮತ್ತು ಕಿವಿಗೆ ಅವರೆಲ್ಲ ತಂದಿದ್ರು. ಎಲ್ಲರೂ ಕೂಡ ಜಾಸ್ತಿ ಗೋಲ್ಡೇ ತಂದಿದ್ದು. ಇವಾಗ ದುಡ್ಡು ಮಾಡೋರೆಲ್ಲ ದುಡ್ಡು ಮಾಡ್ತಾ ಇದ್ದಾರೆ. ದುಡ್ಡು ಮಾತ್ರ ಚೆನ್ನಾಗಿ ಇಸ್ಕೊತಾ ಇದ್ದಾನೆ. ಹಂಗೆ ಮಕ್ಕಳಂದರೆ ದುಡ್ಡು ಅಂದರೆ ಒಂಥರ ಇಷ್ಟನೇ, ಎಲ್ರಿಗೂ ಕೂಡ ಇಷ್ಟನೇ, ಅವರು ಕೂಡ ಇಷ್ಟಪಡ್ತಾರೆ ಈಗಿನ ಕಾಲದ ಮಕ್ಕಳು. ನೋಡ್ತಾ ಇರ್ಬೋದು, ದುಡ್ಡು ಕೊಟ್ಟ ತಕ್ಷಣ ಹಂಗೆ ಇಸ್ಕೊತಾ ಇದ್ದ. ಎಲ್ಲರೂ ಕೂಡ ಇವಾಗ ಅವ್ರ ಕೈಲಿ ಎಷ್ಟಿರುತ್ತೋ ಅಷ್ಟು ಮೂವಿ ಮಾಡಿ
ಇನ್ನು ಹೋಗ್ತಾ ಇದ್ದಾರೆ. ಇನ್ನು ನಾವು ಕೂಡ ಅಷ್ಟೇ ಏನಿತ್ತು ನಮ್ಮ ಕೈಯಲ್ಲಿದ್ದು ಕೊಟ್ಬಿಟ್ಟು ಇನ್ನು ಎಲ್ಲ ಅದೆಲ್ಲ ಕಾರ್ಯ ಎಲ್ಲ ಮುಗಿಸಿ ಇನ್ನು ಊಟ ಮಾಡಿದ್ವಿ. ಎಲ್ಲರೂ ಕೂಡ ಊಟ ಮಾಡಿ ನಾವು ಮಂಗಳವಾರ ಸಂಜೆನೇ ಹೊರಟ್ವಿ ನಾವು. ಅಂದರೆ ಮಂಗಳವಾರ ಅಲ್ಲಿ ಬಿಟ್ಟಿದ್ದೆ ಒಂದು 12:45 1 ಗಂಟೆ ಆಗಿತ್ತು. ನಾವು ಊರಿಗೆ ಬರೋಷ್ಟೊತ್ತಿಗೆ ನೈಟು 7:30 ಆಗಿತ್ತು. ಕರೆಕ್ಟಾಗಿ 7:30ಗೆ ನಾವು ಮನೆಗೆ ಬಂದು ವಾಪಸ್ಸು. ಇನ್ನು ಬಂದ ತಕ್ಷಣವೇ ಇನ್ನು ಗೊತ್ತಲ್ವಾ, ಫುಲ್ಲು ಸುಸ್ತು ಅಂದರೆ ಸಿಕ್ಕಾಪಟ್ಟೆ ಸುಸ್ತು ಜರ್ನಿ ಮಾಡಿ. ಇನ್ನು ಏನು ಕೂಡ ಸ್ವಲ್ಪ ಅಲ್ಲೇ ಊಟ ಮಾಡ್ಕೊಬಂದಿದ್ದೆ ಲಾಸ್ಟು, ಮತ್ತು ಊಟ ಕೂಡ ಮಾಡಿಲ್ಲ ನಾವು, ಸುಮ್ಮನೆ ಮಲ್ಕೊಂಬಿಟ್ವಿ. ಈ ವ್ಲಾಗು ಇಲ್ಲಿಗೆ ಎಂಡ್ ಆಗುತ್ತೆ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ನೋಡಿ ಏನು ಅನ್ನಿಸ್ತೋ ಕೂಡ ಕಮೆಂಟಲ್ಲಿ ತಿಳಿಸಿ, ಮಿಸ್ ಮಾಡಬೇಡಿ ಅಂತ ಕೇಳ್ಕೊಳ್ತಾ ಸಿಗೋಣ ಫ್ರೆಂಡ್ಸ್.